ಈ ಕಿಡ್ನಿ ಕಳ್ಳರ ಪತ್ತೆಗೆ ಮಾಗಡಿಯೇ ಸೂಕ್ತ ಜಾಗ ಅಂತ ಗೊತ್ತಾಯಿತು. ಹಾಗಾಗಿ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನು ಅಲ್ಲೇ ಮುಂದುವರಿಸಿದ್ವಿ. ಮೊದಲಿಗೆ ನಾವು ಕಿಡ್ನಿ ಮಾರಿದವರ ಜೊತೆ ಮಾತನಾಡಿದೆವು. ಆಗ ಈ ಕಿಡ್ನಿಯಲ್ಲಿ ಪಾಲ್ಗೊಂಡಿರುವಂಥ ಕೆಲ ಕಿಂಗ್ ಪಿನ್ಗಳ ಬಗ್ಗೆ ಟಾಪ್ ಸೀಕ್ರೆಟ್ಗಳು ಗೊತ್ತಾದವು. ಆ ಸೀಕ್ರೆಟ್ಗಳು ಏನು ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಮನುಷ್ಯನ ಅಂಗಗಳಿಗೆ ಬೇಡಿಕೆ ಹೆಚ್ಚಿದ್ರಲ್ಲೇ ರಾಜ್ಯದಲ್ಲಿ ಮಕ್ಕಳನ್ನ ಯುವಕರನ್ನ ಕಿಡ್ನಾಪ್ ಮಾಡಿ ಅವರ ಅಂಗ ಕದಿಯುವಂಥ ಅಪಾಯಕಾರಿ ಬೆಳವಣಿಗೆಯೂ ನಡೆಯುತ್ತಿದೆ. ಆದರೆ ಕಿಡ್ನಿ ಕಳ್ಳರು ಸಾಮಾನ್ಯವಾಗಿ ಜನರ ಅಸಹಾಯಕತೆಯನ್ನ ಬಳಸಿ ಹಣದ ಆಮಿಷ ತೋರಿಸಿ ಕಿಡ್ನಿ ಲಿವರ್ ಕದಿಯುತ್ತಿದ್ದಾರೆ. ಇಂಥವುದೇ ಜಾಲಕ್ಕೆ ಸಿಲುಕಿದವರು ಮಾಗಡಿ ರಾಮನಗರದ ಜನ. ಈಗಾಗಲೇ ರಾಮನಗರದಲ್ಲಿ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅಂಥವ್ರನ್ನ ಬುದ್ಧಿನ ಮೈಂಡನ್ನ ವಾಶ್ ಮಾಡಿ, ಅಂದರೆ ಪಿಲೇಚರ್ ಕೆಲಸ ಮಾಡ್ಬೋದು, ಯಾರು ಗುತ್ತಿಗೆ ಆಧಾರಿತ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕಡೆ ಮಾಡ್ತಾರೆ, ಅಂಥವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಮೈಂಡನ್ನು ವಾಶ್ ಮಾಡಿ ನಿಮ್ಮ ಸಾಲ ತೀರೋಗುತ್ತೆ, ನಿಮ್ಗೆ ಹೆಚ್ಚಿನ ದುಡ್ಡು ಬರುತ್ತೆ, ಬೇರೆ ಬೇರೆ ರೀತಿ ಬರುತ್ತೆ ಅಂತ ಅವರಿಗೆ ಉರಿದುಂಬಿಸಿ ಅವರ ಸಾಲ ತೀರಿಸ್ಕೊಳ್ಳೋ ಅವ್ರ ತೇವಲಿಗೋಸ್ಕರ ಮಾಡುವಂಥ ದಲ್ಲಾಳಿಗಳು ಹೆಚ್ಚಿದ್ದು ಕಿಡ್ನಿನ ಮಾರಾಟದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರೇರಣೆ ಮಾಡುವಂಥವರು ಹೆಚ್ಚಾಗಿದ್ದಾರೆ. ಕಿಡ್ನಿ ಮಾರಾಟ ಮಾಡಿದ ಸಾಕಷ್ಟು ಮಂದಿಯನ್ನ ನಾವು ಭೇಟಿಯಾದೆವು. ಅವರ ಜೊತೆ ಮಾತನಾಡಿದಾಗ ಗೊತ್ತಾಯಿತು, ಅವರೆಲ್ಲರೂ ಸಾಲದ ಸುಳಿಯಲ್ಲಿ ಸಿಲುಕಿದ ಕಡು ಬಡವರು. ಸಿಕ್ಕಾಪಟ್ಟೆ ಸಾಲ 2 ಲಕ್ಷ ರೂಪಾಯಿ ಸಾಲ. ಇದು ನಮ್ಮ ಮನೆಯವ್ರು ಒಬ್ಬರೇ ಕೊಟ್ಟಿರೋದು ಸರ್. ಅಂದರೆ ಅವ್ರಿಗೆ ಪರಿಚಯ ಕೊಟ್ಟಿದ್ದಾರೆ. ಅವ್ರಿಗೆ ಪರಿಚಯ ಇರೋರು ಅಂದರೆ ಅವರಿಗೆ ಯಾರೋ ಪರಿಚಯ ಇರೋರು ತೋರಿಸಿರೋದು. ಅವ್ರು ಕೊಟ್ಟಿರೋರು ಯಾರೋ ಕಾಂಟ್ಯಾಕ್ಟ್ ಮಾಡಿ ತೋರಿಸಿರೋದು. ಹೌದಾ? ಹೆಚ್ಚಿನವರು ರೇಷ್ಮೆ ಫ್ಯಾಕ್ಟರಿಯ ಜೀತದಾಳುಗಳು. ಫ್ಯಾಕ್ಟರಿ ಮಾಲೀಕರಿಂದ ಪಡೆದ ಸಾಲ ತೀರಿಸಲಾಗದೆ ಬೇರೆ ದಾರಿ ತೋಚಲಾಗದೆ ಕಿಡ್ನಿ ಲಿವರ್ ಮಾರಿಕೊಂಡವರು. ರಾಮನಗರ ಜಿಲ್ಲೆಯ ರೇಷ್ಮೆಗೂಡು ಫ್ಯಾಕ್ಟರಿಗಳಲ್ಲಿ ದುಡಿಯುತ್ತಿರೋ ಜೀತದಾಳುಗಳನ್ನೇ ಟಾರ್ಗೆಟ್ ಮಾಡಿರೋ ಮಾಫಿಯಾ ಏಜೆಂಟರು ಇವರಿಗೆ 1-2 ಲಕ್ಷ ಕೊಟ್ಟು ಕಿಡ್ನಿ ಖರೀದಿಸುತ್ತಿದ್ದಾರೆ. ಕೆಲವು ಏಜೆಂಟರಂತೂ ಕಿಡ್ನಿ ಪಡೆದು ಕಾಸು ಕೊಡದೆ ಮೋಸ ಮಾಡಿದ್ದು ಉಂಟು. ನನಗೆ ಒಂದು ಸ್ವಲ್ಪ ಹಣಕಾಸಿಂದು ತೊಂದರೆ ಇತ್ತು, ಅದಕ್ಕೋಸ್ಕರ ಕೊಟ್ಟೆ. 1 ಲಕ್ಷ ಕೊಡ್ತೀವಿ ಅಂದರು, ಬೇರೆ 40,000 ಕೊಟ್ಟರು. ರಾಮನಗರ ಏಜೆಂಟ್ರು ಮಾದೇವ್ ಅಂತ. ನಾನು ಚಿತ್ರದುರ್ಗದವ್ರಿಗೆ ರೆಡ್ಡಿ ಅವ್ರಿಗೆ ಅವ್ರ ತಾಯಿಗೆ ಹೋಗಿತ್ತು, ಅವ್ರ ತಾಯಿಗೆ ನಾನು ಕೊಟ್ಟೆ. ನನಗೆ ಏಜೆಂಟ್ರು ಮೋಸ ಮಾಡ್ದ. ಸಿಕ್ಕಿ ಬಿದ್ರು ಕಿಡ್ನಿ ಕಳ್ಳರು. ಕಿಡ್ನಿ ಮಾರಿದವರು ನಮಗೆ ಕಿಡ್ನಿ ಮಾಫಿಯಾದ ಏಜೆಂಟರ ಕುರಿತು ಪ್ರಮುಖ ಮಾಹಿತಿಗಳನ್ನು ಕೊಟ್ಟರು. ಆ ಮಾಹಿತಿಯ ಬೆನ್ನತ್ತಿದ ನಾವು ಆ ಖದೀಮರ ಪತ್ತೆ ಹಚ್ಚಿಯೇ ಬಿಟ್ವಿ. ಅಚ್ಚರಿಯ ವಿಚಾರ ಅಂದ್ರೆ ನಮಗೆ ಸಿಕ್ಕ ಕೆಲ ಏಜೆಂಟರ ಬಗ್ಗೆ ಕವರ್ ಸ್ಟೋರಿ ತಂಡ ಕೆಲ ತಿಂಗಳ ಹಿಂದೆಯೇ ರಹಸ್ಯ ಕಾರ್ಯಾಚರಣೆ ಮಾಡಿತ್ತು. ಅವರ ಕಳ್ಳಾಟ ಬಯಲು ಮಾಡಿತ್ತು. ಆಸ್ಪತ್ರೆ ಖರ್ಚು, ಡೋನರ್ ಖರ್ಚು, ಪೇಪರ್ ಖರ್ಚು ನಮ್ಮ ಹತ್ರ ಏನು ಕೇಳುವ 20 ಮುಂಚೆನೆ ಯಾವ ಹಾಸ್ಪಿಟಲ್ ಇದ್ರು ಪರವಾಗಿಲ್ಲ. ನೀವು ಹಾಸ್ಪಿಟಲ್ ಆಯ್ಕೆ ಮಾಡೋದು ನಿಮ್ಗೆ ಸೇರಿದ್ದು. ಅಲ್ಲಿದ ಖರ್ಚೆಲ್ಲ ನಮ್ದು. ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಲ್ಲ. ಯಾವ ಹಾಸ್ಪಿಟಲ್ ಇದ್ರೆ 20. ಅವ್ರು ನೀವು 6 8 ಎಷ್ಟೇ ಆಗಲಿ ಜಾಸ್ತಿ ಆಯ್ತದ ಕಮ್ಮಿ ಆಯ್ತದ ನಮ್ಗೆ ಸೇರಿ. ಈ ಖದೀಮರು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ ಹೇಗೆ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಅಂಗಾಂಗ ಕಸಿ ಮಾಡಿಸುತ್ತಿದ್ರು ಅನ್ನೋದನ್ನ ದಾಖಲೆ ಸಮೇತವಾಗಿ ಬಹಿರಂಗಪಡಿಸಿದ್ವಿ. ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಫ್ಯಾಮಿಲಿ ಟ್ರೀ ಎಲ್ಲ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರೆ ಅಡ್ವಾನ್ಸ್ ಕೊಟ್ಟರೆ ರೆಡಿ ಮಾಡಿಕೊಡ್ತೀನಿ. ಎಷ್ಟು ಕೊಡಬೇಕಾಗ್ತದೆ ಅಡ್ವಾನ್ಸು? ಈಗ ನಮ್ಮ ಪೇಪರ್ ವರ್ಕೆಲ್ಲ ಮಾಡಬೇಕು ಅಂದ್ರೆ 1 ಲಕ್ಷ ಅಡ್ವಾನ್ಸ್ ಬೇಕಿದೆ. ಈ ಪೇಪರ್ ಎಲ್ಲ ಮಾಡಬೇಕಲ್ಲ. ರೇಷನ್ ಕಾರ್ಡ್ಗೆ 20,000 ಒಂದು ದಿವಸದಲ್ಲಿ ಇವಾಗ ಕೊಟ್ಟರೆ ಸಾಯಂಕಾಲ ಇಸ್ಕೊಡ್ತೀವಿ. ಬೆಳಗ್ಗೆ ಕೊಟ್ಟರೆ ಸಂಜೆ ಒಳಗಡೆ ಇರೋದು. ಐಡಿ ಕಾರ್ಡ್ ಅಡ್ರೆಸ್ ನಿಮ್ಗೆ ಯಾವ್ದು ಬೇಕು ತೆಗಿತೀವಿ ಕಟ್ರಿ. ಬಾಂಬೆ ಸೈಡ್ ಹೆಂಗಿರುತ್ತೆ ರೇಷನ್ ಕಾರ್ಡ್ ಅವ್ರನ್ನೆಲ್ಲ ನಮ್ಗೊಂದು ಜೆರಾಕ್ಸ್ ಕಾಪಿ ಬೇಕು ಅಷ್ಟೇ. ಒಂದು ಜೆರಾಕ್ಸ್ ಇದ್ರೆ ಸೇಮ್ ಅದೇ ಫೀಲ್ಡ್ ತೆಗಿತೀವಿ. BPL ಕಾರ್ಡ್ ಬೇಕಾ, APL ಬೇಕಾ, ಆಧಾರ್ ಕಾರ್ಡ್ ಬೇಕಾ ಎಲ್ಲ ತೆಗಿತೀವಿ. ಎಮಿಟಿಗೆ ಆಸ್ಪತ್ರೆಗೆ ಯೂಸ್ ಅಷ್ಟೇ ಅದು. ಆ
ಆಗ ನಮ್ಮ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಎಚ್ಚೆತ್ತುಕೊಂಡು ಒಂದಿಬ್ಬರನ್ನ ಬಂಧಿಸಿದ್ರು ಅಷ್ಟೇ. ಆದ್ರೆ ಈ ಮಾಫಿಯಾದ ಕಿಂಗ್ ಪಿನ್ಗಳನ್ನು ಮತ್ತು ಅವರಿಗೆ ಬೆಂಬಲವಾಗಿ ನಿಂತ ಆಸ್ಪತ್ರೆಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮವನ್ನೂ ಕೈಗೊಂಡಿಲ್ಲ. ಹಾಗಾಗಿಯೇ ಈ ಖದೀಮರ ತಂಡ ಮತ್ತೆ ಕಾರ್ಯಪ್ರವೃತ್ತವಾಗಿದೆ. ಕಳ್ಳತನಕ್ಕೆ ಖತರ್ನಾಕ್ ಐಡಿಯಾ. ನಿಯಮದ ಪ್ರಕಾರ ಅಂಗಾಂಗ ಕಸಿ ಮಾಡಿಸಿಕೊಳ್ಳುವವರು ರಾಜ್ಯ ಅಂಗಾಂಗ ಕಸಿ ಜೋಡಣೆಯ ಅಧಿಕಾರಯುಕ್ತ ಸಮಿತಿಯ ಅನುಮತಿ ಪಡೆಯಲೇಬೇಕು. ಆದ್ರೆ ಕಿಡ್ನಿ ಕಳ್ಳರು ಏನ್ ಮಾಡ್ತಿದ್ರು ಗೊತ್ತಾ? ನಕಲಿ ದಾಖಲೆ ಸೃಷ್ಟಿಸಿ ಸಮಿತಿ ಸದಸ್ಯರನ್ನೇ ಬುಕ್ ಮಾಡಿ ಅಕ್ರಮವಾಗಿ ಅನುಮತಿ ಪಡೆದುಕೊಳ್ಳುತ್ತಿದ್ರು. ಪೇಪರ್ ಡೀಟೇಲ್ ಹೇಳ್ಬಿಟ್ರೆ ಅಷ್ಟೇ ರೆಡಿ ಮಾಡಿರ್ತಾರೆ. ನಮ್ಮ ಕೂಗಿ ದಿವಸ ಕೋರ್ಟ್ ಜಡ್ಜ್ ಮುಂದೆ ಅವ್ರು ನಿಂತ್ಕೊಂಡು ಅಷ್ಟೇ, ಏನು ಕೇಳಲ್ಲ ಅಲ್ಲಿ. ಇಷ್ಟೇನಕ್ಕೆ ಅವರೆಲ್ಲ ಹೇಳಿರ್ತಾರೆ. ಹೋದಾಗ ಯಾರಮ್ಮ ಡೋನರ್ ಪೇಷಂಟ್ ಯಾರೋ ಇಷ್ಟೇ ಹ್ಞೂ ಅಂತ ಮಗ ತೋರಿಸ್ಬೇಕು ಅದು ಜಡ್ಜ್ ಮುಂದೆ. ಸೈನ್ ಹಾಕಿ ಕೊಡ್ತಾರೆ. ಅದನ್ನ ತಗೊಬಂದ್ರೆ ಎಲ್ಲ ಮಿಕ್ಕಿ ರೆಡಿ ಮಾಡ್ತಾರೆ. ಆದರೆ ಇದರಲ್ಲಿ ರಿಸ್ಕ್ ಜಾಸ್ತಿ, ತಲೆನೋವಿನ ಕೆಲಸ ಅಂತ ಭಾವಿಸಿರೋ ಮಾಫಿಯಾ ಮಂದಿ ಈಗ ಹೊಸ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇನಂದ್ರೆ ಇವರು ಆಸ್ಪತ್ರೆಗಳನ್ನೇ ಬುಕ್ ಮಾಡಿ ರಹಸ್ಯವಾಗಿ ಅಕ್ರಮವಾಗಿ ಅಂಗಾಂಗ ಕಸಿ ಮಾಡಿಸಿಕೊಳ್ಳುತ್ತಿದ್ದಾರೆ. ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೇ ದಂಧೆ. ಆತಂಕಕಾರಿ ಬೆಳವಣಿಗೆ. ಅಂದ್ರೆ ಈ ಮಾಫಿಯಾ ಮಂದಿಗೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳೇ ಸಾಥ್ ನೀಡುತ್ತಿವೆ. ಹೆಸರಾಂತ ಆಸ್ಪತ್ರೆಗಳಲ್ಲೇ ಅಕ್ರಮ ಅಂಗಾಂಗ ಜೋಡಣೆ ಭರ್ಜರಿಯಾಗಿ ನಡೆಯುತ್ತಿದೆ. ಸುಮಾರು ಎಷ್ಟು ಜನಕ್ಕೆ ಮಾಡಿಸಿದ್ದೀರಾ? ಸುಮಾರು ಒಂದು 34 ಪೀಸ್ ಮಾಡಿಸಿದ್ದೀವಿ. ಎಲ್ಲ ಚೆನ್ನಾಗಿದಾರಲ್ಲ? ನಾನು ಈ ಕಡೆ ಬೆಂಗಳೂರು ಆಸ್ಪತ್ರೆಗಳಲ್ಲಿ ಗುಪ್ತವಾಗಿ ನಡೆಯುವ ಅಕ್ರಮ ಅಂಗಾಂಗ ಕಸಿ ಪ್ರಕ್ರಿಯೆ ಯಾರ ಗಮನಕ್ಕೂ ಬರುತ್ತಿಲ್ಲ. ಬಂದ್ರೂ ಅವರ ವಿರುದ್ಧ ಯಾವ ಕ್ರಮವನ್ನೂ ಕೈಗೊಳ್ಳುತ್ತಿಲ್ಲ. ಯಾಕಂದ್ರೆ ಆ ಆಸ್ಪತ್ರೆಗಳೆಲ್ಲ ಒಂದೋ ಮಂತ್ರಿ ಮಹೋದಯರದ್ದಾಗಿರುತ್ತೆ ಅಥವಾ ಅವರ ಸ್ನೇಹಿತರು ಸಂಬಂಧಿಕರದ್ದಾಗಿರುತ್ತೆ. ಈ ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ ಭಾರೀ ಲಾಭ ತರುತ್ತಿದೆ. ಹಾಗಾಗಿ ಹಣಕ್ಕಾಗಿ ಹೆಣ ಬೀಳಿಸಲು ಹೇಸುತ್ತಿಲ್ಲ ಕೆಲ ಭ್ರಷ್ಟ ವೈದ್ಯರು.